ಈ ಭೂಮಿ ಮೇಲೆ ಚುನಾವಣಾ ಕಣದಿಂದ ನನ್ನನ್ನು ಹಿಂದಕ್ಕೆ ಸರಿಸುವ ವ್ಯಕ್ತಿ ಯಾರು ಹುಟ್ಟಿಲ್ಲ ಅನ್ನೋದನ್ನು ಮಾತ್ರ ಹೇಳಿಕೆ. ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನ ಅವರ ಸೂಚಕ ಸಚಿನ್ ಪಾಟೀಲ ಮೂಲಕ ವಾಪಸ್ ಪಡೆದಿದ್ದಾರೆ. ಧಾರವಾಡ ಡಿಸಿ ಕಚೇರಿಗೆ ಆಗಮಿಸಿದ ಸಚಿನ್ ಪಾಟೀಲ ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ಯೋಗಿ ಮಾದರಿಯಲ್ಲಿ ಆಡಳಿತವನ್ನ ನೀಡಬೇಕು ಅನ್ನೋ ಕನಸನ್ನ ಕಂಡಿದ್ರು. ಲಿಂಗಾಯತ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಅದ್ದೂರಿಯಾಗಿ ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನ ಭಕ್ತ ಸಮೂಹ ಮಾಡಿತ್ತು. ಯಾವುದೇ ಕಾರಣಕ್ಕೂ ನಾಮಿನೇಷನ್ ಹಿಂಪಡೆಯೋದಿಲ್ಲ ಅಂತ ಹೇಳಿದ್ರು ಸ್ವಾಮೀಜಿ. ಆದ್ರೆ ಇಂದು ನಾಮಿನೇಷನ್ ಹಿಂಪಡೆದಿದ್ದಾರೆ. ಕಾರಣ ಏನಿರಬಹುದು ಅಂತ ಭಕ್ತ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಂಸದರಾದ ಜೋಶಿಯವರ ವಿರುದ್ಧ ತೊಡೆ ತಟ್ಟಿ ಧರ್ಮಯುದ್ಧ ಅಂತ ಸಾರಿದ ಶ್ರೀಗಳು ತಮ್ಮ ಉಮೇದುವಾರಿಕೆಯನ್ನ ಹಿಂಪಡೆದಿದ್ದಾರೆ. ತ್ರಿಕೋನ ಸ್ಪರ್ಧಿಯಾಗಿದ್ದ ಧಾರವಾಡ ಕ್ಷೇತ್ರ ಈಗ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ. ನಾಮಿನೇಷನ್ ಕೊನೆಗೂ ಹಿಂಪಡೆಯಲಾಗಿದೆ. ನಾಮಪತ್ರ ವಾಪಸ್ ಪಡೆಯಲು ಧಾರವಾಡಕ್ಕೆ ಬಂದರೂ ದಿಂಗಾಲೇಶ್ವರ ಸ್ವಾಮಿಗಳು ಡಿಸಿ ಕಚೇರಿಗೆ ಬರಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೂಚಕರ ಮೂಲಕವೇ ನಾಮಪತ್ರ ಹಿಂದೆ ತೆಗೆದುಕೊಂಡಿದ್ದಾರೆ. ಬಿಜೆಪಿಗೆ ಸವಾಲಾಗಿದ್ದ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ಹಿಂಪಡೆಯುತ್ತಿದ್ದಂತೆ ಕ್ಷೇತ್ರದಲ್ಲಿ ಪರ ವಿರೋಧ ಚರ್ಚೆಗಳು ಏರ್ಪಟ್ಟಿವೆ. ಈ ಬಗ್ಗೆ ಶ್ರೀಗಳು ಸ್ಪಷ್ಟನೆ ನೀಡಿದಾಗ ಮಾತ್ರ ಎಲ್ಲ ಹೂವಾಪೋಹಗಳಿಗೆ ತೆರೆ ಬೀಳಲಿದೆ. ಹಾಗಾದ್ರೆ ಯಾವ ಪಕ್ಷಕ್ಕೆ ಇವರು ಬೆಂಬಲ ನೀಡ್ತಾರೋ ಕಾಣದಾಗಿದೆ. ಆದರೆ ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಹಸೋಟಿಗೆ ಬೆಂಬಲ ನೀಡೋದಾಗಿ ಆಪ್ತ ವಲಯದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ರಾಜಕೀಯ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಧಾರವಾಡ ಲೋಕಸಭಾ ಕ್ಷೇತ್ರವು ನಾಮಪತ್ರ ವಾಪಸಾತಿಗೆ ಇಂದು ಕೊನೆ ದಿನವಾಗಿದ್ದು ರಾಜಕೀಯ ದಾಳವನ್ನ ಕೊನೆಗೂ ಉರುಳಿಸಿದ್ದಾರೆ. ಪ್ರತಿಷ್ಠಿತ ಮಠದ ದಿಂಗಾಲೇಶ್ವರ ಶ್ರೀಗಳನ್ನ ನಾಮಪತ್ರ ಹಿಂದಕ್ಕೆ ಪಡೆದುಕೊಳ್ಳುವುದರ ಮೂಲಕ ರಾಜಕೀಯ ಚದುರಂಗದ ಆಟವನ್ನ ಆಡಿದ್ದಾರೆ. ಜನಾನು ಮಾತಾಡ್ತಾರ, ನಿಮಗೆ ಪೇಮೆಂಟ್ ಆಗ್ಯಾವ, ಕಾಂಗ್ರೆಸ್ನವ್ರು ಪೇಮೆಂಟ್ ಮಾಡ್ಯಾರ, ಜನ ಮಾತಾಡ್ತಾರೆ. ನಾನು ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳ್ಯಾರ. ನಿಮಗೆ ಬಹಳ ಚೆನ್ನಾಗಿ ಗಮನವಾಗಿರ್ತೀವಿ. ಯಾವ ವ್ಯಕ್ತಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ, ಅವ್ರ ಲೆವೆಲ್ ಎಷ್ಟು ಅನ್ನುವಂಥದ್ದು ಈ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನನ್ನ ಲೆವೆಲ್ ಬಗ್ಗೆನೂ ಇಡೀ ರಾಜ್ಯಕ್ಕೆ ಗೊತ್ತೈತಿ. ನನ್ನ ನ್ಯಾಯ ನಿಷ್ಠುರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅವ್ರ ಬಗ್ಗೆನೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಮೊದಲನೇದಾಗಿ. ಆಮೇಲೆ ಅವರ ಪಕ್ಷದ ನಾಯಕರನ್ನ, ಅವ್ರ ಪಕ್ಷದ ಅಧ್ಯಕ್ಷರನ್ನ, ಅವ್ರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ. ಇನ್ನು ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹಿಗ್ಗಾಮುಗ್ಗ ಮಾತಾಡುವಾಗ ಅವರಿಗೆ ಬಹುಶಃ ಎಲ್ಲ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಅಂತ ಕಾರಣಕ್ಕಾಗಿನೇ ನಾವು ಈ ಹೋರಾಟಕ್ಕೆ ಬಂದಿದ್ವಿ. ಈಗ ನಮ್ಮ ಮಠ, ಈಗ ಅವರ ಪೀಠದ ಗುರುಗಳ ಬಗ್ಗೆ ಅವ್ರು ಮಾತಾಡ್ತಾರ, ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ. ನಾನು ಕೇಳ್ತೀನಿ, ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ, ಸಾಧು ಸನ್ಯಾಸಿಗಳನ್ನ ಗೌರವಿಸುವಂತ ಪಕ್ಷ, ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ. ಒಬ್ಬ ನಾಯಕರಾದ್ರೂ ಆ ಬಾಯಿ ಕೆಲಸ ಮಾಡಿದ್ರ? ನಾನು ನಿಮ್ಮನ್ನು ಕೇಳ್ತೀನಿ. ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನ ಆ ಪಕ್ಷದ ಮೇಲೆ ಮಾಡಿದ್ರು. 2,000 ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು, 100 ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬೋದು ಅಂತ ಒಂದು ಮಾತನ್ನ ಹೇಳಿದ್ರು. ಯಾರು ಹೇಳಿದ್ರು ಇದ್ರ ಮಾತನ್ನ? ಅವರೇ ಹೇಳಿದ್ರು. ಅಂದ್ರೆ ಮಾತಾಡ್ತಾ ಇದ್ದೀನಿ, ನಾ ಏನ್ ಮಾತಾಡ್ತಾ ಇದ್ದೀನಿ, ನಾ ಮಾತಾಡುವ ಮಾತಿನ ಪರಿಣಾಮ ಏನು, ಆದ್ರೆ ಯಾವುದರ ಅರಿವು ಅವ್ರಿಗಿಲ್ಲ. ಬ್ರೈನ್ಲೆಸ್ ಬಾಡಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನಾನು ಸಾಮಾನ್ಯರಿಗೆ ಏನಾಗಿದೆ ಅಂತಂದ್ರ, ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ, ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾರೆ. ಚುನಾವಣೆಗೆ ನಿಂತ ಹಣಕ್ಕಾಗಿ ನಿಂತಿರೋದು, ಹಣಕ್ಕಾಗಿ ಸರಿಯೋದು, ಆ ಎಲ್ಲ ವಿಚಾರಗಳು ನಡೆದಿರ್ತಾವ. ಸಹಜವಾಗಿ ಆ ಕಲ್ಪನೆಗಳು ಬರ್ತಾವ. ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ, ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಸೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಮದುವೆ ಆಗಿದ್ರೆ ಹೆಂಡತಿಗಾಗಿ ಹಣ ಆಸೆ ಪಡ್ಬೋದಾಗಿತ್ತು, ಮಕ್ಕಳಿಗಾಗಿ ಆಸೆ ಪಡ್ಬೋದಾಗಿತ್ತು. ತಂದೆ ತಾಯಿಗಳನ್ನೇ, ಹುಟ್ಟಿದ ಮನೆಯನ್ನೇ ಬಿಟ್ಟು ಬಂದು ನನಗೆ ಹಣದ ಅವಶ್ಯಕತೆ ಇಲ್ಲ.
ಬಹುಶಃ ಅವರಿಂದ ಅವ್ರು ತಗೊಂಡಿರ್ತಾರಂತ, ಅವ್ರು ಸಾಕಷ್ಟು ಸರಿ ತಗೊಳ್ಳೋದು ಕೊಡೋದು ಮಾಡಿರ್ತಾರ, ನಾವು ಹಾಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಮಠಾಧಿಪತಿಗಳಿಗೆ ಸಮಾಜಕ್ಕೆ ಅನ್ನ ಹಾಕ್ಲಿಕ್ಕೆ, ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ಇದೆಯೇ ಹೊರತಾಗಿ ಉಳಿದಿದ್ದಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡ್ತಕ್ಕಂಥವ್ರು ಯಾವನಾದ್ರೂ ಭೂಮಿ ಮೇಲೆ ನನಗೆ ಹಣ ಕೊಟ್ಟಿದ್ದ ಅಂತಂದ್ರೆ ನಾನ್ ಕೊಟ್ಟೀನಿ ಅಂತ ಬರಬೇಕು. ನಾನು ಹೇಳ್ತಾ ಇರೋದು ಇಸ್ಕೊಂಡಿರ್ಬೇಕು ಅಂತ ಅವ್ರು ಹೇಳಕತ್ತಾರಲ್ಲ, ಹಣ ಕೊಟ್ಟೀನಿ ಅನ್ನುವಂಥ ಯಾವುದಾದ್ರೂ ವ್ಯಕ್ತಿ ಭೂಮಿ ಮೇಲೆ ಬರಲಿ. ನನಗೆ ಕಾಣಿಕೆ ಕೊಟ್ಟವ್ರು 1,00,000 ಜನ ಬರ್ತಾರೆ. ನನಗೆ ಭಕ್ತಿ ಕಾಣಿಕೆ ಅಂತೇಳಿ 5,000, 10,000, ಲಕ್ಷ, 500, 5 ರೂಪಾಯಿ, 1 ರೂಪಾಯಿನೂ ಕೂಡ ಕೊಟ್ಟವ್ರು ಬರ್ತಾರೆ. ಆದರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕ್ಕೊಳ್ಳಿಕ್ಕೆ ಹಣ ಕೊಟ್ಟೀನಿ ಅನ್ನುವಂಥ ಭೂಮಿ ಮೇಲೆ ಯಾವನಾದ್ರೂ ಇದ್ರೆ ಬರಲಿ. ಒಂದು ಹಿಂದಕ್ಕೆ ಚುನಾವಣೆಗೆ ನಿಲ್ಲಾಕೂ ಹಣ ನಾನಾ ಕೊಟ್ಟಿದ್ದೆ ಅನ್ನೋವಿದ್ರು